ಆಮೇಲೆ ಇಬ್ರು ಸೇರಿ ಕಾಡೆಲ್ಲ ಸುತ್ತಾಡ್ತಾರೆ. ಪಿಂಕು ಅವನಿಗೆ ಹೊಸ ಹೊಸ ಜಾಗ ತೋರಿಸುತ್ತೆ. ಬೇಟೆಗಾರ ಕೂಡ ತುಂಬಾನೇ ಸಂತೋಷ ಪಡ್ತಾನೆ. ಅವರಿಬ್ರು ಒಬ್ಬರ ಜೊತೆ ಒಬ್ರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಆಮೇಲೆ ಪಿಂಕು ಆನೆ ಕೂಡ ಬೇಟೆಗಾರನ ಅವನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋತಾನೆ. ಪಿಂಕು, ನಾನು ನಿಜವನ್ನ ಹೇಳ, ನನಗೆ ನಿನ್ನ ಮರೆಯಕ್ಕಾಗಲ್ಲ ಅನ್ಸುತ್ತೆ. ನೀನು ಪ್ರಾಣಿಯಾಗಿದ್ರು ನನ್ನ ಸ್ನೇಹಿತಿಯಾಗಿದೀಯಾ. ನಾನು ಅದನ್ನೇ ಯೋಚನೆ ಮಾಡ್ದೆ. ನೀನ್ ಬೇರೆ ಯಾರಿಗಾದ್ರೂ ನನ್ ಕೊಟ್ಬಿಟ್ಟು ಹೋಗ್ಬಿಟ್ರೆ ಆ ಮನುಷ್ಯ ನನ್ನ ಹೆಂಗ್ ನೋಡ್ಕೋತಾನೋ ಏನೋ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೀನು. ಸರ್ಕಸ್ ಓನರ್ ಹತ್ರ ನಾನು ಹೇಳಿದ್ದೀನಿ, ಅವ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ತಿಂಗಳಿಗೊಂದ್ಸತಿ ನಾನು ಕೂಡ ನಿನ್ನ ಬಂದು ನೋಡ್ತಾ ಇರ್ತೀನಿ, ಆಯ್ತಾ? ಅದನ್ ಕೇಳಿಸ್ಕೊಂಡು ಪಿಂಕು ಆನೆ ತುಂಬಾ ಸಂತೋಷ ಪಡುತ್ತೆ. ಮಾರನೇ ದಿನ ಬೇಟೆಗಾರ ಕಾಡಿಂದ ಕರ್ಕೊಂಡು ಹೋಗ್ತಾನೆ. ಮತ್ತೆ ಕಾಡಲ್ಲಿ ಅವನು ನೆನ್ಸಿರುವ ಆ ವ್ಯಾನ್ ಅಲ್ಲಿ ಪಿಂಕುನ ಹತ್ತಿಸ್ತಾನೆ. ಪಿಂಕುಗೆ ತುಂಬಾನೇ ಬೇಜಾರಾಗುತ್ತೆ. ಕಾಡನ್ನ ಒಂದ್ಸಲ ನೋಡ್ಬಿಟ್ಟು ಬೇಜಾರ್ ಮಾಡ್ಕೊಂಡೆ ಆ ವ್ಯಾನ್ ಅಲ್ಲಿ ಹತ್ತುತ್ತೆ. ಬೇಟೆಗಾರ ವ್ಯಾನ್ ಅನ್ನ ಓಡಿಸ್ಕೊಂಡು ಹೋಗ್ತಿರ್ತಾನೆ.